ಮೇಲಕ್ಕೆ ಹೋಗುತ್ತೆ ಅಂತ ಹಾಕಿದ್ರೆ ಬಿದ್ಬಿಡುತ್ತೆ, ಬೀಳುತ್ತೆ ಅಂತ ಹಾಕಿದ್ರೆ ಮೇಲಕ್ಕೆ ಹೋಗ್ಬಿಡುತ್ತೆ. ನಾವೇನ್ ಅನ್ಕೋತೀವೋ ಲೈಫಲ್ಲಿ ನಡೆಯಲ್ಲ, ಸ್ಟಾಕ್ ಮಾರ್ಕೆಟ್ ಅಲ್ಲಂತೂ ನಡೆಯೋದೇ ಇಲ್ಲ. ಹೆಡ್ಜಿಂಗ್ ಅನ್ನ ಕಲ್ತ್ಕೊಂಡ್ರೆ ವಿತೌಟ್ ಸೀಯಿಂಗ್ ಅ ಕ್ಯಾಂಡಲ್, ವಿತೌಟ್ ಸೀಯಿಂಗ್ ಅ ಚಾರ್ಟ್ ಆಲ್ಸೋ ವಿ ಕ್ಯಾನ್ ಮೇಕ್ ಮನಿ ಅನ್ನೋದು ಇವತ್ತು ಪ್ರೂವ್ ಮಾಡಿದ್ವಿ. VRL ಲಾಜಿಸ್ಟಿಕ್ಸ್ ಓನರ್. ಸೊ ಹತ್ರ ಅವ್ರ ಹತ್ರ ಮೇ ಬಿ ಒಂದು 20,000 ಕೋಟಿ ದುಡ್ಡಿದೆ. 20,000 ಕೋಟಿ ಲೆಟ್ಸ್ ಎ ಶೇರ್ಸ್ ಇದೆ, ದುಡ್ಡಿಲ್ಲ ಶೇರ್ಸ್ ಇದೆ ಅನ್ಕೊಳ್ಳೋದು. ಇದನ್ನ ಅವರು ಪ್ಲೆಡ್ಜ್ ಮಾಡಿ ಸುಮ್ಮನೆ 1% ಹಿಂಗ್ ರೊಟೇಷನ್ ಮಾಡಿದ್ರು 200 ಕೋಟಿ ಬರುತ್ತೆ. KSRTC ವಾಸ್ ಮೊನೋಪೊಲಿ ಇನ್ ಕರ್ನಾಟಕ. ಸೊ ಮೊನೋಪೊಲಿ ಎಲ್ಲೂ ಇರಬಾರ್ದು, ಇದು ಕೇಂದ್ರ ಸರ್ಕಾರದ ಒಂದು ಆದೇಶ. VRL ಹ್ಯಾಸ್ ನಾವು ಗೋಲ್ಡನ್ ಆಪರ್ಚುನಿಟಿ ಟು ಕಾಂಪೀಟ್ ವಿತ್ KSRTC. ನಾವು ನಮ್ಮ ಮಕ್ಕಳಿಗೆ ಏನೇನೋ ಹೇಳ್ಕೊಡ್ತೀವಿ, ಅದು ಕಲ್ತ್ಕೋ, ಇದು ಕಲ್ತ್ಕೋ, ಸ್ವಿಮ್ಮಿಂಗ್ ಕಲ್ತ್ಕೋ, ಏನೇನೋ ಹೇಳ್ಕೊಡ್ತೀವಿ. ಒಂದು ಮಗುಗೆ ನೀವು 100 ರೂಪಾಯಿ ಕೊಟ್ರೆ ತಿಂಗಳಿಗೆ 1 ರೂಪಾಯಿ ಇಲ್ಲ 2 ರೂಪಾಯಿ ಮಾಡೋಷ್ಟು ಸ್ಕಿಲ್ ನಾವು ಡೆವಲಪ್ ಮಾಡಿಸ್ಬೇಕು. ಇಷ್ಟೇ ನಾವು ಮಾಡ್ಬೇಕಾದ್ರೆ. ಸಣ್ಣದಾಗಿ ಒಂದು ಮಾರವಾಡಿ ಹತ್ರ ಹೋಗಿ ಕಸ ಗುಡ್ಸೋ ಕೆಲಸಕ್ಕೆ ಸೇರ್ಕೋತಾರೆ. ಏನಕ್ಕೆ ಸೇರ್ಕೋತಾರೆ ಅಂತ ನೀವು ಕೇಳ್ಬೋದು. ಏನಕ್ಕಂದ್ರೆ ಮಾರವಾಡಿಗೆ 3 ವರ್ಷಕ್ಕೆ ದುಡ್ಡು ಡಬಲ್ ಮಾಡೋ ಶಕ್ತಿ, ನಾಲೆಜ್ ಇದೆ ಅವನಿಗೆ. ಕಸ ಗುಡ್ಸಕ್ ಹೋಗಿ ಸೇರ್ಕೊಂಡಾಗೆ ನಿಧಾನಕ್ಕೆ ಆಫೀಸ್ ಬಾಯ್ ಆಗ್ತಾರೆ, ನಿಧಾನಕ್ಕೆ ಬಿಸ್ನೆಸ್ ತಿಳ್ಕೊತಾರೆ. ಆಮೇಲೆ ನಿಧಾನಕ್ಕೆ ಆ ಮಾರವಾಡಿನೇ ಆ ಹುಡುಗನ ಇನ್ನೊಂದು ಅಂಗಡಿ ಹಾಕ್ಕೊಡ್ತಾನೆ, ನೋಡಿರ್ತೀವಿ. ನೆಕ್ಸ್ಟ್ ಅವ್ನು ಇನ್ನೊಂದು ಬ್ರಾಂಚ್ ನಡೆಸ್ತಾನೆ. ಅವತ್ತು ಕಸ ಗುಡ್ಸಕ್ ಬಂದು ಸೇರ್ಕೊಂಡಿರೋ ಆ ಹುಡುಗ ಅವ್ನು 100 ಕೋಟಿಗೆ ಬೆಳೀತಾನೆ. ಬೆಂಗಳೂರಲ್ಲಿ ಮೇನ್ ರೋಡಿನ ಇಂಚಿಂಚು ಯಾರ್ದು ನೀವು ಬೇಕಾದ್ರೆ ಹುಡುಕಿ, ಮೇನ್ ರೋಡಿನ ಇಂಚಿಂಚು ಯಾರ್ದು ಓನರ್ ಅಂತ ಕೇಳಿ, ಐದರ್ ಲಾಲು ಇಲ್ಲ ಪೈಯಿ ಇಲ್ಲ ವಾಟ್ ಎವರ್ ಸಿಂಗು ಇಲ್ಲ ಚೈನು ವಾಟ್ ಎವರ್ ಹೊರಗಿನ ರಾಜ್ಯದವ್ರದೇ. ಬೆಂಗಳೂರಿನ ಮೇನ್ ರೋಡಿನ ಇಂಚಿಂಚು ಹೊರಗಿನ ರಾಜ್ಯದವ್ರದ್ದು. ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದವರು ಬರ್ಬೇಕಾದ್ರೆ ಒಂದು ಸಣ್ಣ ಸುಟ್ ಕೇಸ್ ಎತ್ಕೊಂಡು ಬಂದ್ರು, ಹೋಗ್ಬೇಕಾದ್ರೆ ಇಡೀ ರಾಜ್ಯನೇ ಎತ್ಕೊಂಡು ಹೋಗ್ತಾರೆ. ಜಸ್ಟ್ ಲ್ಯಾಪ್ಟಾಪು, ಇಂಟರ್ನೆಟ್ಟು, ನಾಲೆಜು, ವಿದ್ಯೆ, ಇಷ್ಟೇ. ಕಂಪ್ಲೀಟ್ ನಾಲೆಜ್ ಇರಬೇಕು. ಇಷ್ಟಿದ್ರೆ ಎನಿವನ್ ಕ್ಯಾನ್ ಮೇಕ್ ಕ್ರೋಸ್ ಟುಗೆದರ್ ಇನ್ ಮಾರ್ಕೆಟ್ ಅಂತ ಹೇಳ್ತೀನಿ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು ಅನ್ನೋದು ನೀವು ಫ್ರೈಡೇ ಬಂದ್ರಿ, ಒಳಗಡೆ ಬಂದ್ರಿ, ನೋಡಿದ್ರಿ, ಇದೆಲ್ಲ ಆಫೀಸೆಲ್ಲ ನೋಡಿ, ಓ ಗುರು ಇಲ್ಲೇನೋ ಚೆನ್ನಾಗಿದೆ ಕಲಿಬೋದು ಅಂತ ಅನಿಸ್ತು. ಫ್ರೈಡೇ ನಿಮ್ಗೆ ಏನು ಹೇಳ್ಕೊಟ್ವಿ? ಓನ್ಲಿ ದ ಬೇಸಿಕ್ಸ್. ಎಲ್ಲಿ ಹೂಡಿಕೆ ಮಾಡ್ಬೇಕು, ಯಾವ ಸ್ಟಾಕಲ್ಲಿ ಹೂಡಿಕೆ ಮಾಡ್ಬೇಕು, ಇಂಟ್ರಾಡೇ ಅಂದ್ರೆ ಏನು, ಫ್ಯೂಚರ್ಸ್ ಅಂದ್ರೆ ಏನು, ಆಪ್ಷನ್ಸ್ ಅಂದ್ರೆ ಏನು, ಯಾವ ಥರ ಇದು ಸ್ಟಾಕ್ ಮಾರ್ಕೆಟ್ ವರ್ಕ್ ಆಗುತ್ತೆ ಅಂತ ನೋಡಿದ್ವಿ. ಸ್ಯಾಟರ್ಡೇ ಏನು ಕಲ್ತ್ಕೊಂಡ್ರಿ? ಯಾವ ಪಾಯಿಂಟಲ್ಲಿ ದುಡ್ಡು ಹಾಕಬೇಕು, ಯಾವ ಪಾಯಿಂಟಲ್ಲಿ ದುಡ್ಡು ತೆಗಿಬೇಕು ಅಂತ ಕಲ್ತ್ಕೊಂಡ್ರಿ. ಕರೆಕ್ಟಾ? ನಿನ್ನೆ ಕ್ಲಾಸಲ್ಲಿ ಪ್ರೈಸ್ ಆಕ್ಷನ್, ಸಪೋರ್ಟ್, ರೆಸಿಸ್ಟೆನ್ಸು, ಪ್ರತಿಯೊಂದು ಟೆಕ್ನಿಕಲ್ ಅನಾಲಿಸಿಸ್ಗಳನ್ನು ನೀವು ಕಲ್ತ್ಕೊಂಡ್ರಿ. ಇವತ್ತಿನ ಕ್ಲಾಸಲ್ಲಿ ನಾನು ಹಣೆ ಬರನೇ ಸರಿ ಇಲ್ಲ ಸಾರ್ ಅಂತ ಹೇಳೋದು, ಅಂಥವ್ರು ದುಡ್ಡು ಮಾಡ್ಬೋದು. ಮೇಲಕ್ಕೆ ಹೋಗುತ್ತೆ ಅಂತ ಹಾಕಿದ್ರೆ ಬಿದ್ಬಿಡುತ್ತೆ, ಬೀಳುತ್ತೆ ಅಂತ ಹಾಕಿದ್ರೆ ಮೇಲಕ್ಕೆ ಹೋಗ್ಬಿಡುತ್ತೆ. ನಾವೇನು ಅನ್ಕೋತೀವೋ ಲೈಫಲ್ಲಿ ನಡೆಯಲ್ಲ, ಸ್ಟಾಕ್ ಮಾರ್ಕೆಟಲ್ಲಂತೂ ನಡೆಯೋದೇ ಇಲ್ಲ. ಅದರಿಂದ ಹೆಡ್ಜಿಂಗ್ ಅನ್ನ ಕಲ್ತ್ಕೊಂಡ್ರೆ ವಿತೌಟ್ ಸೀಯಿಂಗ್ ಅ ಕ್ಯಾಂಡಲ್, ವಿತೌಟ್ ಸೀಯಿಂಗ್ ಅ ಚಾರ್ಟ್ ಆಲ್ಸೋ ವಿ ಕ್ಯಾನ್ ಮೇಕ್ ಮನಿ ಅನ್ನೋದು ಇವತ್ತು ಪ್ರೂವ್ ಮಾಡಿದ್ವಿ. ಇದೆಲ್ಲ ನೀವು ಮಂತ್ಲಿ ಸ್ಯಾಲ್ರಿ ಇದೆಲ್ಲ ನೋಡಿದವಾಗ ನಿಮ್ಗೆ ಏನ್ ಅನ್ಸುತ್ತೆ? ಕ್ಯಾಂಡ್ಲು ಅದೆಲ್ಲ ನೋಡ್ಬೇಕು ಅನ್ಸುತ್ತಾ? ಏನಕ್ಕೆ ನೋಡ್ಬೇಕು ಕ್ಯಾಂಡ್ಲು? ಏನು ಕ್ಯಾಂಡ್ಲು ಗಿಂಡ್ಲು ಏನೋ ನೋಡಿದಿರೋ ದುಡ್ಡು ಮಾಡ್ಬೋದಲ್ಲ. ಜಸ್ಟ್ ಇಫ್ ಯು ನೋ ಹೆಡ್ಜಿಂಗ್. ಹೆಡ್ಜ್ ಮಾಡೋದು ಬಿಟ್ಬಿಡೋದು. ಹೆಡ್ಜ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಿದೆ ಮಾರ್ಕೆಟ್ ನೋಡೋ ಅವಶ್ಯಕತೆನೇ ಇಲ್ಲ, ಒಂದು ವಾರ 15 ದಿವಸ ನೋಡೋ ಅವಶ್ಯಕತೆ ಇಲ್ಲ. ಸೊ ಫೈನಲಿ ವಿ ಹ್ಯಾವ್ ಡನ್ ದಿಸ್ ವಾಟ್ ಎವರ್ 3 days ಕೋರ್ಸಲ್ಲಿ ಸಿಕ್ಕಾಪಟ್ಟೆ ನಾಲೆಜ್ ಅಂತೂ ಕೊಟ್ಟಿದ್ದೀವಿ ಅನ್ಕೋತೀವಿ. ಕೊಟ್ಟಿದ್ದೀವಾ? ಎಸ್. ಸೊ ಟಿಡಿ ಒಂದು ಉತ್ತಮವಾದ ವೇದಿಕೆ, ದುಡ್ಡು ಮಾಡೋದಕ್ಕೆ, ಕಲಿಯೋದಕ್ಕೆ, ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ. ಸೊ ಕಲಿತಾ ಇದ್ದೀರಾ? ಇದೊಂದು ಒಳ್ಳೆ ವೇದಿಕೆ ಅನ್ಕೊಂಡಿದ್ದೀವಿ. ಎಸ್ ಆರ್ ನೋ? ಸೊ ಈ ವೇದಿಕೆಯಲ್ಲಿ ತುಂಬಾ ಜನ ನಿಮ್ ತರ ವಿದ್ಯಾರ್ಥಿಗಳು. ಸೊ ಬೇರ್ ಮಾರ್ಕೆಟ್, ಇಟ್ಸ್ ಅ ಬೇರ್ ಮಾರ್ಕೆಟ್. ನಿಮ್ಗೆ ಗೊತ್ತಿದೆ ಬೇರ್ ಮಾರ್ಕೆಟ್ ಅಂದ್ರೆ ಪ್ರತಿದಿನ ರೆಡ್ಡೆ. ಈ ಬೇರ್ ಮಾರ್ಕೆಟ್ ಅಲ್ಲೂ ನೀವು ಕಲಿಯಕ್ ಬಂದಿದ್ದೀರಾ. ಬಟ್ ಆದ್ರೂ ಸಹ ಒಂದು ಆತ್ಮವಿಶ್ವಾಸ ಇದೆ, ಗೆದ್ದೇ ಗೆಲ್ತೀನಿ ಅಂತ. ಎಸ್ ಆರ್ ನೋ? ಎಸ್. ಸೊ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವಾಗ ನಾವೇನೋ ಇಲ್ಲಿ ಬಂದ್ರಿ, ಟಿಡಿಯಲ್ಲಿ ಎಲ್ಲ ಫ್ರೆಂಡ್ಸ್ ಆದ್ವಿ, ಹೆಂಗೆಂಗೋ ಫ್ರೆಂಡ್ಶಿಪ್ ಪರಿಚಯ ಆಯ್ತು, ದುಡ್ಡು ಮಾಡ್ತೀವಿ ಅಂತ ಭರವಸೆ ಇದೆ. ಬಟ್ ಹೊರಗಡೆ ಎಷ್ಟೋ ಜನ ತುಂಬಾ ಬಡವರು, ಆಟೋ ಡ್ರೈವರ್ಸ್ ಆಗಲಿ, ಸ್ವಿಗ್ಗಿ ಝೊಮ್ಯಾಟೊ ಮಾಡೋರು, ಅವ್ರ ಲೈಫ್ ಹಂಗೆ ನೋಡಿ. ಒಬ್ಬ ಸ್ವಿಗ್ಗಿ ಝೊಮ್ಯಾಟೊ ಮಾರೋನು ಆದ್ರೆ ಡೆಲಿವರಿ ಮಾಡೋ ಹುಡುಗ ಎಷ್ಟು ವರ್ಷ ಅದು ಮಾಡೋಕ್ಕಾಗುತ್ತೆ? ಯೋಚನೆ ಮಾಡಿ. ಏಜ್ ಇರೋವರೆಗೂ ಮಾಡ್ತಾನೆ, ಆಮೇಲೆ ಹೆಂಗ್ ಮಾಡೋಕ್ಕಾಗುತ್ತೆ ಈ ಬೆಂಗಳೂರು ಟ್ರಾಫಿಕಲ್ಲಿ? ಅಂಥವ್ರಿಗೆ, ನಿಮ್ಮ ಸುತ್ತಮುತ್ತಲಿನ ತುಂಬಾ ಜನ ಶೇರ್ ಮಾರ್ಕೆಟ್ ಅಂದ್ರೆ ಎದುರ್ಕೋತಾರೆ. ಅಂಥವ್ರಿಗೆ ನೀವೇನ್ ಮಾಡಿ, ಒಂದು ಅಟ್ಲೀಸ್ಟ್ ಒಂದು ಹೂಡಿಕೆ ಅಂದ್ರೆ ಏನು, ಎಷ್ಟು ಸೇಫಾಗಿ ಹೂಡಿಕೆ ಮಾಡ್ಬೋದು, ನಿಫ್ಟಿ ಬೀಸ್ ಅಂದ್ರೆ ಏನು, ಅಟ್ಲೀಸ್ಟ್ ನಿಮ್ಗೆ ಗೊತ್ತಿರೋ ಇನ್ಫಾರ್ಮೇಶನ್ಗಳನ್ನ ಶೇರ್ ಮಾಡಿ. ಸೊ ದಟ್ ಅವ್ರಿಗೂ ಸಹ ಒಂದು ಮೋಟಿವೇಶನ್ ಆಗುತ್ತೆ. ಅಟ್ಲೀಸ್ಟ್ ಹೂಡಿಕೆ ಮಾಡಲಿ. ಸೊ ನಾನೇನು ಟ್ರೇಡಿಂಗ್ ಮಾಡಿ ಅಂತ ಎಲ್ಲೂ ಹೇಳ್ತಲ್ಲ. ಬಂದ್ಬಿಟ್ಟು ಇಲ್ಲಿ ಆಪ್ಷನ್ ಹಾಕ್ಬೇಡಿ, ಫ್ಯೂಚರ್ ಹಾಕ್ಬೇಡಿ, ಬೇಡೇ ಬೇಡ. ಇಲ್ಲಿ ಬಂದು ಸುಮ್ಮನೆ ಅವ್ರ ಹತ್ರ 23 ರೂಪಾಯಿ ಇದ್ದವಾಗ ಫಾರ್ಮಾ ಬೀಸ್ ತಗೊಳ್ಳೋದು, 22 ರೂಪಾಯಿ ಇದ್ದವಾಗ ಯಾವುದೋ ಒಂದು ಇವಿ ಇಂಡಿಯಾ ಬೀಸ್ ತಗೊಳ್ಳೋದು, ಈ ಥರ ಮಾಡಿ
ದೇ ಕ್ಯಾನ್ ಗ್ರೋ. ಸಿ ಜಸ್ಟ್ ಒಂದು ಯೋಚನೆ ಮಾಡಿ ಲೆಟ್ಸೆ ನಮ್ಮ ಕರ್ನಾಟಕದಲ್ಲಿ ಒನ್ ಆಫ್ ದ ಶ್ರೀಮಂತ ವ್ಯಕ್ತಿ ಅಂದರೆ ನಾರಾಯಣ ಮೂರ್ತಿ ಆ್ಯಂಡ್ VRL ಲಾಜಿಸ್ಟಿಕ್ಸ್ ಓನರ್ ಯಾರು? ವಿಜಯ್ ಸಂಕೇಶ್ವರ್ ಆ್ಯಂಡ್ ನಿತಿನ್ ಕಾಮತ್, ನಿಖಿಲ್ ಕಾಮತ್, ಇವರೇ ಒನ್ ಆಫ್ ದ ರಿಚೆಸ್ಟ್ ಪೀಪಲ್ ಇನ್ ಕರ್ನಾಟಕ, ಕರೆಕ್ಟಾ? ಲೆಟ್ಸೆ VRL ಲಾಜಿಸ್ಟಿಕ್ಸ್ ಓನರ್ ಯಾರು? ಸೊ ಹತ್ರ ಅವ್ರ ಹತ್ರ ಮೇ ಬಿ ಒಂದು 20,000 ಕೋಟಿ ದುಡ್ಡಿದೆ. ಈ 20,000 ಕೋಟಿ ಲೆಟ್ಸೆ ಶೇರ್ಸ್ ಇದೆ, ದುಡ್ಡಿಲ್ಲ ಶೇರ್ಸ್ ಇದೆ ಅನ್ಕೊಳ್ಳೋದು. ಇದನ್ನ ಅವರು ಪ್ಲೆಡ್ಜ್ ಮಾಡಿ ತಿಂಗಳಿಗೆ 1% ದುಡಿಸಿದ್ರು ಎಷ್ಟು ದುಡಿಬೋದು? ಸುಮ್ಮನೆ 1% ಹಿಂಗೆ ರೊಟೇಷನ್ ಮಾಡಿದ್ರು 200 ಕೋಟಿ ಬರುತ್ತೆ. ಸುಮ್ಮನೆ ಮಲ್ಕೊಂಡ್ರು 200 ಕೋಟಿ ಬರುತ್ತೆ. ಬಟ್ ನಾವು ಸುಮ್ಮನೆ ಮಲ್ಕೊಂಡ್ರೆ 200 ರೂಪಾಯಿನೂ ಬರಲ್ಲ. ಸೊ ಇದರಿಂದ ನಿಮ್ಗೆ ಏನು ಅರ್ಥ ಆಗ್ತಾ ಇದೆ ಅಂದ್ರೆ, ಈ ದೊಡ್ಡ ಕಂಪನಿಗಳು VRL ಲಾಜಿಸ್ಟಿಕ್ಸ್ ಅನ್ನೋ ದೊಡ್ಡ ಕಂಪ್ನಿಗಳು ಏನತ್ರ ಅವ್ರ ಹತ್ರ ದುಡ್ಡಿದೆ. ಆ ದುಡ್ಡಿಂದ ದೇ ಆರ್ ಮೇಕಿಂಗ್ ಮನಿ. ಇವತ್ತು ರೀಸೆಂಟ್ಲಿ ಒಂದು ಆರ್ಟಿಕಲ್ ಬಂತು ದಟ್ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ, KSRTCಗೆ ಕಾಂಪಿಟೇಷನ್ ಆಗಿ ಎನಿ ಒನ್ ಕ್ಯಾನ್ ಸ್ಟಾರ್ಟ್ ದೇರ್ ಬಿಸ್ನೆಸ್, ಬಸ್ಸನ್ನ ಬಿಡ್ಬೋದು ಅಂತ ಒಂದು ರೂಲ್ ಬಂದಿದೆ. KSRTCಗೆ ಮೊನೋಪೊಲಿ, KSRTC ವಾಸ್ ಮೊನೋಪೊಲಿ ಇನ್ ಕರ್ನಾಟಕ. ಸೊ ಮೊನೋಪೊಲಿ ಎಲ್ಲೂ ಇರಬಾರ್ದು, ಇದು ಕೇಂದ್ರ ಸರ್ಕಾರದ ಒಂದು ಆದೇಶ. ಸೊ VRL ಹ್ಯಾಸ್ ನಾವು ಗೋಲ್ಡನ್ ಆಪರ್ಚುನಿಟಿ ಟು ಕಾಂಪೀಟ್ ವಿತ್ KSRTC. ಆದ್ರೆ ಅದು KSRTCನ ಚೇಂಜ್ ಮಾಡಿದರೆ ಹೆಸರು, KKRTC ಆರ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂತ ಏನೋ ಮಾಡಿದ್ದಾರೆ. ಸೊ ಜಸ್ಟ್ ಯೋಚನೆ ಮಾಡಿ, ಇದರಿಂದ ನಿಮ್ಗೆ ಏನು ಅರ್ಥ ಆಗ್ತಾ ಇದೆ? ಇವಾಗ ನಮ್ಮ ಹತ್ರ ಒಂದು ಎಕ್ಸ್ ಅಮೌಂಟ್ ಇದೆ, ಲೆಟ್ಸೆ ಒಂದು 100 ರೂಪಾಯಿ ಇದೆ. ಈ 100 ರೂಪಾಯಿಯಿಂದ ತಿಂಗಳಿಗೆ 1 ರೂಪಾಯಿ ಮಾಡೋದು ನಮ್ಮ ಹತ್ರ 1 ರೂಪಾಯಿ 2 ರೂಪಾಯಿ ಮಾಡೋ ವಿದ್ಯೆ ನಾವು ಕಲಿಬೇಕು. ಆಸ್ ಅ ಯಂಗ್ಸ್ಟರ್ ಆಗಿ, ನಾವು ನಮ್ಮ ಮಕ್ಕಳಿಗೆ ಏನೇನೋ ಹೇಳ್ಕೊಡ್ತೀವಿ, ಅದು ಕಲ್ತ್ಕೋ, ಇದು ಕಲ್ತ್ಕೋ, ಸ್ವಿಮ್ಮಿಂಗ್ ಕಲ್ತ್ಕೋ, ಏನೇನೋ ಹೇಳ್ಕೊಡ್ತೀವಿ. ಒಂದು ಮಗುಗೆ ನೀವು 100 ರೂಪಾಯಿ ಕೊಟ್ರೆ ತಿಂಗಳಿಗೆ 1 ರೂಪಾಯಿ ಇಲ್ಲ 2 ರೂಪಾಯಿ ಮಾಡೋಷ್ಟು ಸ್ಕಿಲ್ಲನ್ನ ನಾವು ಡೆವಲಪ್ ಮಾಡಿಸ್ಬೇಕು. ಇಷ್ಟೇ ನಾವು ಮಾಡ್ಬೇಕಾಗಿರೋದು. ತಿಂಗಳಿಗೆ 2 ರೂಪಾಯಿ ದುಡಿದ್ರೆ ಆ ಮಗು ವರ್ಷಕ್ಕೆ 24 ರೂಪಾಯಿ ದುಡಿಯುತ್ತೆ. 3 ವರ್ಷಕ್ಕೆ ದುಡ್ಡನ್ನ ಡಬಲ್ ಮಾಡತ್ತೆ. ಲೆಟ್ಸೆ ಆ ಮಗುಗೆ ನೀವು ಒಂದು 10 ಲಕ್ಷ ಕೊಟ್ರಿ ಅನ್ಕೊಳ್ಳ, ಅಂದ್ರೆ ಮಗುಗಲ್ಲ, ಸ್ವಲ್ಪ ದೊಡ್ಡ ಹುಡುಗ, ಒಂದು 20-25 ವರ್ಷದ ಹುಡುಗ. 3 ವರ್ಷಕ್ಕೆ ಆ ಹುಡುಗ ಏನ್ ಮಾಡ್ತಾನೆ? 10 ಏನ್ ಮಾಡ್ತಾನೆ? 20 ಮಾಡ್ತಾನೆ. ಇನ್ನೊಂದು 3 ವರ್ಷಕ್ಕೆ ಆ ಹುಡುಗ ಏನ್ ಮಾಡ್ತಾನೆ? 20ನ 40 ಮಾಡ್ತಾನೆ. ಇನ್ನೊಂದು 10 ವರ್ಷಕ್ಕೆ ಆ ಹುಡುಗ ಏನ್ ಮಾಡ್ತಾನೆ? 40ನ 80 ಮಾಡ್ತಾನೆ. ಇದನ್ನೇ ಏನಂತ ಕರೀತಾರೆ? CAGR ಅಂದ್ರೆ ಏನು? ಡಬಲ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಸೊ ಮಿನಿಮಮ್ 3 years 1.6 crores. ಎಷ್ಟು ವರ್ಷ ಆಯ್ತು? 3, 4, 12 ವರ್ಷ ಆಯ್ತಾ? ನೆಕ್ಸ್ಟ್ 15 ವರ್ಷಕ್ಕೆ ಎಷ್ಟಾಗುತ್ತೆ? 3.2 CR. ನೆಕ್ಸ್ಟ್ 15 ವರ್ಷಕ್ಕೆ ಏನಾಗುತ್ತೆ? ಇದೇ ತರ ಹಿಂಗ್ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ ಗೊತ್ತಾ? ಯು ವಿಲ್ ರೀಚ್ 100 crores ಇನ್ ನೆಕ್ಸ್ಟ್ 30 years. ಅಂದ್ರೆ 3 ವರ್ಷಕ್ಕೊಬ್ಬ ವ್ಯಕ್ತಿ ಅವನ ಹತ್ರ ಇರೋ ಒಂದು 10 ಲಕ್ಷನ ಇಲ್ಲ 1 ರೂಪಾಯಿನ, ಲೆಟ್ಸೆ 1 ರೂಪಾಯಿನ ಡಬಲ್ ಮಾಡೋಷ್ಟು ಶಕ್ತಿನ ಪಡ್ಕೊಂಡ್ಬಿಟ್ರೆ, ಅಂದ್ರೆ ಪಡ್ಕೋಬೇಕಾದ್ರೆ ಡೆಫಿನೆಟ್ಲಿ ನಿಮ್ಗೆ ಗೊತ್ತಿದೆ, ಪಡ್ಕೊಳ್ಳೋದು ಅಷ್ಟು ಈಸಿ ಇಲ್ಲ. ಡಬಲ್ ಮಾಡ್ತಾ ಇರ್ತಾರಲ್ಲ ಅವ್ರ ಜೊತೆ ಸೇರ್ಕೋಬೇಕಾಗತ್ತೆ. ಯಾರು ಡಬಲ್ ಮಾಡ್ತಾ ಇರ್ತಾರೋ ಅವ್ರ ಜೊತೆ ನಾವು ಸೇರ್ಕೋಬೇಕಾಗತ್ತೆ. ಸೇರ್ಕೊಂಡ್ರೆ ನಾವು ಮಾಡ್ತೀವಿ. ಸಿ ದೇರ್ ಆರ್ ಮೆನಿ ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ, ಸಣ್ಣದಾಗಿ ಒಂದು ಮಾರವಾಡಿ ಹತ್ರ ಹೋಗಿ ಕಸ ಗುಡ್ಸೋ ಕೆಲ್ಸಕ್ಕೆ ಸೇರ್ಕೋತಾರೆ. ಏನಕ್ಕೆ ಸೇರ್ಕೋತಾರೆ ಅಂತ ನೀವು ಕೇಳ್ಬೋದು. ಏನಕ್ಕಂದ್ರೆ ಮಾರವಾಡಿಗೆ 3 ವರ್ಷಕ್ಕೆ ದುಡ್ಡು ಡಬಲ್ ಮಾಡೋ ಶಕ್ತಿ, ನಾಲೆಜ್ ಇದೆ ಅವನಿಗೆ. ಕಸ ಗುಡ್ಸಕ್ಕೆ ಹೋಗಿ ಸೇರ್ಕೊಂಡಾಗೆ ನಿಧಾನಕ್ಕೆ ಆಫೀಸ್ ಬಾಯ್ ಆಗ್ತಾರೆ, ನಿಧಾನಕ್ಕೆ ಬಿಸ್ನೆಸ್ ತಿಳ್ಕೊತಾರೆ. ಆಮೇಲೆ ನಿಧಾನಕ್ಕೆ ಆ ಮಾರವಾಡಿನೇ ಆ ಹುಡುಗನ ಇನ್ನೊಂದು ಅಂಗಡಿ ಹಾಕ್ಕೊಡ್ತಾನೆ, ನೋಡಿರ್ತೀರಿ. ನೆಕ್ಸ್ಟ್ ಅವ್ನು ಇನ್ನೊಂದು ಬ್ರಾಂಚ್ ನಡೆಸ್ತಾನೆ. ಅವತ್ತು ಕಸ ಗುಡ್ಸಕ್ಕೆ ಬಂದು ಸೇರ್ಕೊಂಡಿರೋ ಆ ಹುಡುಗ ಅವ್ನು 100 ಕೋಟಿಗೆ ಬೆಳೀತಾನೆ. ನಾವು ಇಷ್ಟೆಲ್ಲ ಎಜುಕೇಶನ್ ಮಾಡಿ ಕೆಲ್ಸಕ್ಕೆ ಹೋಗಿ ಎಲ್ಲ ಮಾಡಿದ್ರು ಸಹ ರಿಟೈರ್ಡ್ ಆಗೋಷ್ಟಲ್ಲಿ 1 ಕೋಟಿ ಮಾಡೋಷ್ಟಲ್ಲಿ ಸುಸ್ತಾಗಿರ್ತೀವಿ. ಸೊ ವಾಟ್ ಈಸ್ ದ ಮಾರಲ್ ಆಫ್ ದ ಸ್ಟೋರಿ? ಬಿಸ್ನೆಸ್ ಮಾಡೋ ಕಡೆ ನಾವು ಹೋಗಿ ಸೇರ್ಕೋಬೇಕು. ಅಲ್ಲಿ ಏನು ಕೆಲಸ ಆದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಎಂಥ ಕೆಲಸ ಆದರೂ ಪರವಾಗಿಲ್ಲ. ಸೊ ಬಿಸ್ನೆಸ್ ಎಲ್ಲಿ ನಡೆಯುತ್ತೋ ಅಲ್ಲಿ ನಾವು ಸೇರ್ಕೊಂಡ್ರೆ ನಾವು ಬಿಸ್ನೆಸ್ ಸ್ಕಿಲ್ಸ್ ಕಲ್ತ್ಕೋತೀವಿ. ಒಂದ್ಸತಿ ನಮ್ಮ ಬ್ಲಡ್ ಅಲ್ಲಿ ಬಿಸ್ನೆಸ್ ಬಂದ್ರೆ ನಾವು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡೋದು ಖಚಿತ. ಅದರಿಂದ ನಾವು
ಕನ್ನಡಿಗರು ಬಿಸ್ನೆಸ್ ಅಂದರೆ ಹೆದರ್ಕೋತೀವಿ. ಯೂಶಲಿ ಗುಜರಾತ್ನಲ್ಲಿ ಬಿಸ್ನೆಸ್ ಮಾಡಿದ್ರೆ ಹೆಣ್ಣು ಕೊಡ್ತಾರೆ. ಕರ್ನಾಟಕದಲ್ಲಿ ಕೆಲ್ಸಕ್ಕೆ ಹೋದ್ರೆ ಮಾತ್ರ ಹೆಣ್ಣು ಕೊಡ್ತಾರೆ. ಇನ್ಫೋಸಿಸ್ ಅಂದರೆ ಸಾಫ್ಟ್ವೇರಾ, ನಮ್ಮ ಹುಡುಗಿನೂ ಸಾಫ್ಟ್ವೇರೇ ಅಂತಾರೆ. ಅದೇ ಬಿಸ್ನೆಸ್ ಅಂದರೆ ಮನೆ ಒಳಗಡೆನೂ ಸೇರಿಸಲ್ಲ. ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡ್ತಾವನ ಅದೇನಂತ ಬಿಸ್ನೆಸ್ ಅವೆಲ್ಲ ಹೋಗ್ಬಿಡುತ್ತೆ ಅಂತಾರೆ. ಅದೇ ಗುಜರಾತ್ನಲ್ಲಿ ಕೆಲ್ಸಕ್ಕೆ ಹೋದ್ರೆ ಮನೆ ಒಳಗಡೆನೂ ಸೇರಿಸಲ್ಲ. ಇಲ್ಲಿ ವಿಚಿತ್ರ ಅಂದರೆ ವಾಟ್ ಈಸ್ ರೈಟ್ ವಾಟ್ ಈಸ್ ರಾಂಗ್ ನಮಗೆ ಡೈಲಮ. ಇಲ್ಲಿನ ಜನಗಳು ಈ ಒಂದು ರೈತಾಪಿ ಜನ ಆಗಿರೋದ್ರಿಂದ ವಿ ಆಲ್ವೇಸ್ ಥಿಂಕ್ ಅಬೌಟ್ ಐದರ್ ವಿ ವಾಂಟ್ ಟು ಬಿಕಮ್ ಫಾರ್ಮರ್ಸ್ ಆರ್ ಎಂಪ್ಲಾಯೀಸ್. ಬಟ್ ಅಲ್ಲಿರೋ ಜನಗಳು ಅಲ್ಲಿ ಫಾರ್ಮಿಂಗ್ ಎಲ್ಲಿ ಮಾಡೋಕ್ಕಾಗತ್ತೆ? ಯೋಚನೆ ಮಾಡಿ. ಗುಜರಾತ್ನಲ್ಲಿ ಫಾರ್ಮಿಂಗ್ ಮಾಡೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಡೆಫಿನೆಟ್ಲಿ ದೇ ಹ್ಯಾವ್ ನೋ ಅದರ್ ಆಪ್ಷನ್. ದಟ್ಸ್ ಅ ರೀಸನ್ ದೇ ಸ್ಟಾರ್ಟೆಡ್ ಬಿಸ್ನೆಸ್. ಅದು ಸೂಪರ್ ಆಗಿ ಇವತ್ತು ನೀವು ಇಲ್ಲಿ ನೋಡಿ, ಬೆಂಗಳೂರಲ್ಲಿ ಮೇನ್ ರೋಡಿನ ಇಂಚಿಂಚು ಯಾರ್ದು ನೀವು ಬೇಕಾದ್ರೆ ಹುಡುಕಿ, ಮೇನ್ ರೋಡಿನ ಇಂಚಿಂಚು ಯಾರ್ದು ಓನರ್ ಅಂತ ಕೇಳಿ, ಐದರ್ ಲಾಲು ಇಲ್ಲ ಪೈಯಿ ಇಲ್ಲ ವಾಟ್ ಎವರ್ ಸಿಂಗು ಇಲ್ಲ ಜೈನು ವಾಟ್ ಎವರ್ ಹೊರಗಿನ ರಾಜ್ಯದವ್ರದೇ. ಬೆಂಗಳೂರಿನ ಮೇನ್ ರೋಡಿನ ಇಂಚಿಂಚು ಹೊರಗಿನ ರಾಜ್ಯದವ್ರದ್ದು. ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಬಂದವರು ಬರ್ಬೇಕಾದ್ರೆ ಒಂದು ಸಣ್ಣ ಸುಟ್ ಕೇಸ್ ಎತ್ಕೊಂಡು ಬಂದ್ರು, ಹೋಗ್ಬೇಕಾದ್ರೆ ಇಡೀ ರಾಜ್ಯನೇ ಎತ್ಕೊಂಡು ಹೋಗ್ತಾರೆ. ಆರು ಇಡೀ ನಮ್ಮ ಬೆಂಗಳೂರನ್ನೇ ಎತ್ಕೊಂಡು ಹೋಗೋಷ್ಟು ದುಡ್ಡು ಮಾಡ್ತಾರೆ. ಸೊ ಅಲ್ಟಿಮೇಟ್ಲಿ ನಾವು ಏನು ಹೇಳಕ್ಕೆ ಇಷ್ಟಪಡ್ತಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಎನಿ ಬಿಸ್ನೆಸ್. ಬಟ್ ಬೇರೆ ಬಿಸ್ನೆಸ್ ಮಾಡಕ್ಕೆ ಹೋದ್ರೆ ಕಾಂಪಿಟೇಷನ್ ಜಾಸ್ತಿ ಇದೆ. ಮೊನ್ನೆ ಯಾರೋ ಹೋಟ್ಲ್ ಇಟ್ರು ಅಂತೆ, ಹುಡುಗ ಬರಲಿಲ್ಲ, ಹೋಟ್ಲ್ ನಡ್ಸೋಕ್ಕಾಗಿಲ್ಲ, ಮುಚ್ಚಿಬಿಟ್ರು. ಇನ್ನೇನೋ ಇಡಕ್ಕೆ ಹೋದ್ರು, ಏನೋ ಕಷ್ಟ, ಎಂಪ್ಲಾಯೀಸ್ ಬೇಕಾಗುತ್ತೆ, ಇನ್ವೆಂಟ್ರಿ ಬೇಕಾಗುತ್ತೆ, ಗೋಡನ್ ಬೇಕಾಗುತ್ತೆ, ಗೋಡನ್ ಬೆಂಕಿ ಬಿದ್ದು ಹೋಗ್ಬಿಡುತ್ತೆ, ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಇದರಲ್ಲಿ ಏನೂ ಇಲ್ಲ. ಜಸ್ಟ್ ಲ್ಯಾಪ್ಟಾಪು, ಇಂಟರ್ನೆಟ್ಟು, ನಾಲೆಜು, ವಿದ್ಯೆ, ಇಷ್ಟೇ. ಕಂಪ್ಲೀಟ್ ನಾಲೆಜ್ ಇರಬೇಕು. ಇಷ್ಟಿದ್ರೆ ಎನಿ ಒನ್ ಕ್ಯಾನ್ ಮೇಕ್ ಕ್ರೋಸ್ ಟುಗೆದರ್ ಇನ್ ಮಾರ್ಕೆಟ್ ಅಂತ ಹೇಳ್ತೀನಿ. ನನ್ನ ಹೆಸರು ಉಮಾರಾಜು ಅಂತ. ಇಲ್ಲಿ ಬರೋಕ್ಕೆ ಮುಂಚೆ ವಿಡಿಯೋಸ್ ನೋಡಿದೆ ಸರ್ದು. ಫಸ್ಟ್ ಆಫ್ ಆಲ್ ಸ್ಟಾಕ್ ಮಾರ್ಕೆಟ್ ಅಂದರೆ ಎಲ್ಲರಿಗೂ ನೆಗೆಟಿವ್ ಫೀಲಿಂಗೇ ಇದೆ. ಅವ್ರು ಯೂಟ್ಯೂಬಲ್ಲಿ ಅವ್ರು ಸ್ವಲ್ಪ ವೀಡಿಯೋಸ್ ನೋಡಿದ್ಮೇಲೆ, ವೀಡಿಯೋಸ್ ಜಾಸ್ತಿನೂ ನೋಡಿಲ್ಲ, 1 ವೀಕ್ ನೋಡಿದ್ದೀನಿ ಅಷ್ಟೇ. ತುಂಬ ಕಾನ್ಫಿಡೆನ್ಸ್. ಇಲ್ಲಿ ಬಂದಮೇಲೆ ಅಂತೂ ನಂಗೆ ತುಂಬ 3 ಡೇಸಿಂದ ಥಿಯರಿ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ. ಇವನ್ ಐ ಕ್ಯಾನ್ ಮೇಕ್ ಸಮಥಿಂಗ್. ನನ್ನ ಸ್ಕಿಲ್ಸ್ನ, ನಾಲೆಜ್ನ ಪ್ಲಸ್ ಇಂಟರಾಕ್ಷನ್ಸ್ ಅಂತೂ ಸೂಪರಾಗಿ ಮಾಡಿದ್ದಾರೆ ಕ್ಲಾಸಸ್ಸಲ್ಲಿ ಎಲ್ಲರೂ. ಫ್ಯಾಕಲ್ಟೀಸ್ ವೆರಿ ಗುಡ್ ಆ್ಯಂಡ್ ವೆರಿ ಇಂಟರಾಕ್ಟಿವ್, ರೀಚಬಲ್ ಆಗಿದ್ದಾರೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ನಮಸ್ತೆ, ನನ್ನ ಹೆಸರು ದೀಪಾ ಅಂತ. ಕುಮಾರಸ್ವಾಮಿ ಲೇಔಟಿಂದ ಬಂದಿದ್ದೀನಿ. ಸರ್ದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ನ ನೋಡಿಕೊಂಡೆ ನಾನು ಇಲ್ಲಿ ಬಂದಿದ್ದು. ಯೂಶ್ವಲಿ ನನಗೊಂದು ಕಾನ್ಸೆಪ್ಟ್ ಇತ್ತು, ಸ್ಟಾಕ್ ಮಾರ್ಕೆಟ್ ಇಸ್ ಜಸ್ಟ್ ಫಾರ್ ಜೆಂಟ್ಸ್ ಅಂತ. ಇಲ್ಲಿ ಲೇಡೀಸ್ಗೂ ಕೂಡ ಅಷ್ಟೇ ಆಪರ್ಚುನಿಟೀಸ್ ಇದೆ. ತುಂಬಾ ಡಿಟೇಲಾಗಿ ಹೇಳ್ಕೊಡ್ತಾರೆ ಸರು. ಲೇಡೀಸ್ ಯೂಶ್ವಲಿ ಒಂದು ಬೌಂಡ್ರಿ ಹಾಕ್ಕೊಂಡ್ಬಿಡ್ತಾರೆ, ನಾವು ಇಷ್ಟೇ ಕೆಲಸ ಮಾಡಬೇಕು, ಹೌಸ್ ವೈಫ್ ಆಗೇ ಇರಬೇಕು, ಟೀಚರ್ ಆಗಿರಬೇಕು, ಸ್ಯಾರಿ ಟಾಸ್ಲಿಂಗ್ಸ್ ಈ ಥರ ಮನೆಯಲ್ಲಿ ಏನಾದರೂ ಕೆಲಸ ಮಾಡಬೇಕು ಅಂತ. ಇಲ್ಲಿ ಅದು ಎಲ್ಲ ಬೌಂಡ್ರೀಸ್ನ ಮೀರಿ ನಾವು ಕೂಡ ಸ್ಟಾಕ್ ಮಾರ್ಕೆಟನ್ನು ಅರ್ಥ ಮಾಡಿಕೊಂಡು ಮಾಡ್ಬೋದು ಅನ್ನೋದನ್ನು ಕ್ಲಿಯರಾಗಿ ಹೇಳ್ಕೊಟ್ಟಿದ್ದಾರೆ ಎಲ್ಲ ಲೇಡೀಸು. ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್, ವೀಡಿಯೋಸ್ ಒಂದ್ಸರಿ ನೋಡಿ ನೀವು ಯೂಟ್ಯೂಬ್ನಲ್ಲಿ, ಆಮೇಲೆ ಬನ್ನಿ, ನಿಮಗೆ ಕಾನ್ಫಿಡೆನ್ಸ್ ಖಂಡಿತವಾಗ್ಲೂ ಬರುತ್ತೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲಾಟ್ ಫಾರ್ TD ಅಕಾಡೆಮಿ ಆ್ಯಂಡ್ ಆಲ್ ದ ಬೆಸ್ಟ್. ಹಲೋ, ನನ್ನ ಹೆಸರು ಪ್ರಿಯಾಂಕಾ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಿಂದನೇ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂತ ತುಂಬ ಅನ್ಕೊತಾ ಇದ್ದೆ. ನಮ್ಮಪ್ಪ TD ಅಕಾಡೆಮಿ ಯೂಟ್ಯೂಬ್ ಈ ವಿಡಿಯೋಸ್ ಎಲ್ಲ ನೋಡಿ ಚೆನ್ನಾಗಿದೆ, ಹೋಗ್ಬಿಟ್ಟು ಬಾ ಅಂತ ಕಳಿಸಿದ್ರು. ಸೊ ಚೆನ್ನಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ಫಂಡಮೆಂಟಲ್ಸಿಂದ, ಟೆಕ್ನಿಕಲ್ ಅನಾಲಿಸಿಸಿಂದ ಮತ್ತು ಸ್ಟ್ರಾಟಜಿಸಿಂದ ಎಲ್ಲ ತುಂಬಾ ಚೆನ್ನಾಗಿ ಡೀಟೇಲಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ರಿವೈಸ್ ಕೂಡ 2-3 ಸಲ ಮಾಡಿ ತುಂಬ ಚೆನ್ನಾಗಿ ತಲೆಗೆ ಹೋಗುತ್ತೆ. ಥ್ಯಾಂಕ್ ಯು. ಹಾಯ್, ನಮಸ್ತೆ. ನನ್ನ ಹೆಸರು ತಿಮ್ಮೇಗೌಡ ಅಂತೇಳಿ 8ನೇ ಮೈಲಿಂದ ಬಂದಿರೋದು. ನನಗೆ ನಮ್ಮ ಫ್ರೆಂಡಿಂದ ರೆಫರೆನ್ಸ್ ಸಿಕ್ಕಿದ್ದು TD. ಇಲ್ಲಿ ಹೇಗೆ ಅಂದರೆ, ನಾನು ಬರಬೇಕಾದ್ರೆ ಬಿಗಿನರ್ ಆಗಿ ಬಂದಿದ್ದು, ಬಟ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಆಗಿ ಅಂತ ಹೊರಗಡೆ ಹೋಗ್ಬೇಕಾದ್ರೆ ಆ ಫೀಲ್ ಇದೆ ಒಂದು. ಅದಾದಮೇಲೆ ಇಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಜಾಸ್ತಿ ಆಗಿದೆ ಅಂತಂದರೆ, ಎಷ್ಟು ಸೇಫ್ ಇದೆ, ಪ್ಲಸ್ ಪ್ರೋಸ್ ಆ್ಯಂಡ್ ಕಾನ್ಸ್. ಅಂದರೆ ಶೇರ್ ಮಾರ್ಕೆಟ್ ಎಷ್ಟೇ ಪ್ರೋಸ್ ಇದೆ, ಎಷ್ಟು ಕಾನ್ಸ್ ಇದೆ, ನಾನು ಯಾವ ಅಡ್ವಾಂಟೇಜ್ ಮುಖಾಂತರ ನಾನು ಇದು ಟ್ರೇಡ್ ಮಾಡಿದ್ರೆ ಎಷ್ಟು ಸೇಫಲ್ಲಿ ಇರ್ತೀನಿ ಅನ್ನೋದು ಕೂಡ ಅದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಮಾಡಿಕೊಟ್ಟಿದ್ದಾರೆ. ಅದು ನನಗೆ ತುಂಬ ಖುಷಿ ಆಯಿತು. ಇನ್ನು ಬೇರೆ ಇದು ಗೋಲ್ಡ್ ಕೋರ್ಸ್ಗೆ ಎಷ್ಟು ಆಫರ್ ಅಂದರೆ, ಇನ್ ದ ಸೆನ್ಸ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೋ ಅಷ್ಟು ನಾಲೆಜ್ ನನಗೆ ಗೈನ್ ಆಗಿದೆ ಜಸ್ಟ್ ಇದೊಂದು ಕೋರ್ಸ್ಗೆ. ಸೊ ನಾನು ಇನ್ನೂ ನೆಕ್ಸ್ಟ್ ಆಪ್ಟ್ ಮಾಡ್ಕೊಬೇಕು ಅಂತ ಇದ್ದೀನಿ. ಸೊ ಇದು ಪ್ರೈಸ್ ವರ್ತಿದೆ ಅಂತ ನನಗೆ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಹಾಯ್ ಸರ್, ನಮಸ್ತೆ. ನನ್ನ ಹೆಸರು ಅರುಣ್ ಅಂತ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಮನೋಜ್ ಕುಮಾರ್ ಸರ್. ಯಾಕಂದರೆ ನಾವು ಟ್ರೇಡಿಂಗ್ ಅಂತ ಆನ್ಲೈನಲ್ಲಿ ನಂಬ್ಕೊಂಡು ಜೂಜು ಮೋಸ ಅಂತ ನಾವು ನಂಬ್ಕೊಂಬಂದಿರೋದು. ಆದರೆ TD ಅಕಾಡೆಮಿಯಲ್ಲಿ ಬಂದಮೇಲೆ ಗೊತ್ತಾಯಿತು ಇದು ಒಂದು ಜ್ಞಾನದ ಭಂಡಾರ ಅಂತ. ಅದು ನಮಗೆ ಫುಲ್ ಈಸಿಯಾಗಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್
ಅಂದರೆ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಪ್ರತಿಯೊಬ್ಬರು ಕನ್ನಡದಲ್ಲಿ ಪ್ರತಿಯಲ್ಲಿರೋ ಸ್ಟಾಫ್ಗೂ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿಯೊಬ್ಬರು ಫಸ್ಟ್ ಆಫ್ ಆಲ್ ಬೆಂಗಳೂರಲ್ಲಿ ಕನ್ನಡ ಮಾತಾಡೋದೇ ತುಂಬ ಕಡಿಮೆ, ಅದರಲ್ಲಿ ಕನ್ನಡದಲ್ಲಿ ನಮಗೆ ಇಷ್ಟು ಈಸಿಯಾಗಿ ಹೇಳ್ಕೊಡ್ತೇನೆ. ದೊಡ್ಡ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ. ಈಕ್ವಿಟಿ ಟ್ರೇಡಿಂಗಲ್ಲಿ ನನಗೆ ಒಂದು 50% ಗೊತ್ತಿತ್ತು. ನಾನು ಈ ಆಪ್ಷನ್ಸ್ ಬಗ್ಗೆ ಅದೆಲ್ಲ ತಿಳ್ಕೊಬೇಕು ಅಂತ ಬಂದಿದ್ದೀನಿ TD ಅಕಾಡೆಮಿಗೆ. ಮನೋಜ್ ಸಾರ್ದು ಯೂಟ್ಯೂಬಿಂದ ಪರಿಚಯ ಆದರು ನಮಗೆ, ಅದರಿಂದ ಸ್ವಲ್ಪ ಸೇರಿಕೊಂಡಿದ್ದೀನಿ. ಅವರು ಹೇಳಿರೋ ಇದು 3 ದಿವಸ ಕ್ಲಾಸ್ ಎಲ್ಲನೂ ಚೆನ್ನಾಗಿ ಇದಾಗಿದೆ. ಇನ್ನು ಅವರು ಮೇನ್ ಸ್ಟ್ರಾಟಜಿ RSI ಗಾಮಾ 100 ಸ್ಟ್ರಾಟಜಿ ಇಡಿಸಿದೆ. ಇನ್ಮೇಲೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಸಾಫ್ಟ್ವೇರ್ ಇಂಜಿನಿಯರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಬಿಫೋರ್ ದಿಸ್ ನಾನು ತುಂಬ ಕ್ಲಾಸಸ್ ಅಟೆಂಡ್ ಮಾಡಿದ್ದೆ. ಫಾರ್ ಇನ್ವೆಸ್ಟ್ಮೆಂಟ್ ಎಲ್ಲ ಇನ್ವೆಸ್ಟ್ ಮಾಡ್ತಿದ್ದೆ. ಆಮೇಲೆ ಅದರ ಟ್ರೇಡಿಂಗಲ್ಲಿ ಒಂದೊಂದ್ಸಲಿ ಬರ್ತಾಯಿತ್ತು, ಒಂದೊಂದ್ಸಲಿ ಲಾಸ್ ಆಗ್ತಾಯಿತ್ತು. ಆಮೇಲೆ ಇವೆಂಟ್ಸಲ್ಲೆಲ್ಲ ಯಾವ ಥರ ಟ್ರೇಡ್ ಮಾಡೋದು ಅಂತ ಗೊತ್ತಿರಲಿಲ್ಲ. ಮುಂಚೆ ಒಂದೊಂದು ಸಲ ಇವೆಂಟಲ್ಲಿ ಚೆನ್ನಾಗಿ ಬಂದಿದೆ ಪ್ರಾಫಿಟ್, ಒಂದೊಂದು ಸಲ ಬಂದಿಲ್ಲ. ಸೊ ಈಗ ಇಲ್ಲಿ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಒಂದು ಇವೆಂಟ್ ಇದ್ದರೆ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಆಮೇಲೆ ಮಾಮೂಲಿ ಟ್ರೇಡ್ ಈಗ ಬೇರಿಶ್ ಮಾರ್ಕೆಟಲ್ಲಿ ಹೆಂಗೆ, ಸೊ ದಟ್ ಎಲ್ಲ ಚೆನ್ನಾಗಿ ಐಡಿಯಾ ಸಿಕ್ಕಿದೆ. ಬೇರ್ ಮಾರ್ಕೆಟ್ ಅಂದರೆ ಏನಾಗುತ್ತಂದರೆ, ನೀವೆಲ್ಲ ಕನಸು ಕಟ್ಕೊಂಡು ದುಡ್ಡು ಹಾಕಿರ್ತೀರ. ಆ ಮಾರ್ಕೆಟ್ ಏನಾಗುತ್ತೆ, ಕರೆಕ್ಟಾಗಿ ಅದೇ ಟೈಮಲ್ಲಿ ಒಂದು 6 ತಿಂಗಳು ಬಿದ್ದೋಗ್ಬಿಡುತ್ತೆ. ನೀವು ಏನೋ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಹಾಕಿರ್ತೀರ ದುಡ್ಡು, ಆ ಒಂದು ಪೇನನ್ನು ನೀವು ಹೇಳ್ಕೊಳ್ಬೇಕಂದ್ರೆ ಡೆಫಿನೆಟ್ಲಿ ಮನೇಲಂತೂ ಹೇಳ್ಕೊಳಕ್ಕಾಗಲ್ಲ. ನೀವು ಒಂದು 5 ಲಕ್ಷ ಹಾಕಿದರೆ ಅದು ಒಂದು 4 ಲಕ್ಷಕ್ಕೆ ಬಂದುಬಿಟ್ಟಿದೆ ಅನ್ಕೊಳ್ಳೋಣ, 1 ಲಕ್ಷ ಲಾಸ್ ಇದೆ, ಏನೂ ಹೇಳ್ಕೊಳಕ್ಕಾಗಲ್ಲ. ನೀವು ಬೇರೆ ಯೂಟ್ಯೂಬರ್ಸ್ಗಳು ತುಂಬ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಏನು ಮಾತೆತ್ತಿದ್ರೆ ಅನಿಮೇಷನ್ಗಳು ಅವು ಇವು ಏನೇನೋ ಮಾಡಾಕ್ತಾ ಇದ್ದಾರೆ. ಬಟ್ ಅಲ್ಟಿಮೇಟ್ಲಿ ಆ ಯೂಟ್ಯೂಬರ್ಗಳು ಏನು ಹೇಳ್ತಾರೆ, ಇನ್ವೆಸ್ಟ್ ಮಾಡಿ ಬಿಟ್ಬಿಡಿ ಅಂತಾರೆ. ಬಟ್ ನಿಮಗೆ ಒಬ್ಬರಿಗೆ ಇಲ್ಲಿ TD ಸಂಸ್ಥೆಗೆ ಬಂದಿರೋರಿಗೆ ಗೊತ್ತಿದೆ, ಹೆಡ್ಜಿಂಗನ್ನು ಬಳಸಿ ಯಾವ ರೀತಿ ನಾವು ತಿಂಗಳಿಗೆ ಅಟ್ಲೀಸ್ಟ್ ಒಂದು 1% ಇಲ್ಲ 2% ಆಪ್ಷನ್ ಟ್ರೇಡಿಂಗ್ಗಳನ್ನು ಮಾಡಿ, ಹೆಡ್ಜಿಂಗನ್ನು ಮಾಡಿ ನಾವು ದುಡ್ಡು ಮಾಡ್ಬೋದು. ಒಂದು ಸೈಡ್ ಇನ್ಕಮ್, ಒಂದು ರೆಂಟಲ್ ಇನ್ಕಮ್ ಮಾಡ್ಕೋಬೋದು ಅಂತ ನಿಮಗೆ ಗೊತ್ತಿದೆ. ಆ್ಯಂಡ್ ಈ ವಿದ್ಯೆನ ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ತುಂಬ ಜನ ಮಾಡ್ತಾ ಇರ್ತಾರೆ. ನೇಕೆಡ್ ಆಪ್ಷನ್ಸು, ಟಿಪ್ಸ್ ತೊಗೊಳ್ಳೋದು, ಕಾಲ್ ತೊಗೊಳ್ಳೋದು. ನಿಮ್ಗೆ ಯಾರಾದರೂ ಕಾಲ್ ಕೊಡೋಕ್ಕೆ ಬಂದರೆ ಕಾಲಿಗೆ ಬಿದ್ದುಬಿಡಿ, ಕಾಲ್ ಮಾತ್ರ ತೊಗೊಳಕ್ಕೆ ಹೋಗ್ಬಿಡಿ. ನಿಮ್ಮ ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡ್ತೀನಿ ಕೊಡಿ ಸಾರ್ ಪಾಸ್ವರ್ಡ್ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಕೊಡೋಕ್ಕೆ ಹೋಗ್ಬೇಡಿ. ನೀವೇನಾದ್ರು ಪಾಸ್ವರ್ಡ್ ಕೊಟ್ಟರೆ ನಿಮ್ಮ ಅಕೌಂಟ್ 0 ಆಗುತ್ತೆ ಗ್ಯಾರಂಟಿ. ಅದರಿಂದ ಎಷ್ಟೇ ಕಷ್ಟ ಆದ್ರೂ ಕಲೀರಿ. ಯಾರು ನಿಮಗೆ ಫೇಸ್ ಟು ಫೇಸ್ ಈ ಥರ ನೋಡಿ, ಇವಾಗ ನಮ್ಮ ಜೊತೆ ಇಷ್ಟೋ ಜನ ನಿಂತಿದ್ದಾರೆ ಪಕ್ಕದಲ್ಲಿ, ಈ ಥರ ಟಚ್ ಮಾಡಿ ಹೇಳ್ಕೊಡ್ಬೇಕು. ಈ ಥರ ಟಚ್ ಮಾಡಿ, ಯಾರು ನಿಮ್ಮನ್ನು ಟಚ್ ಮಾಡಿ ಅಂದರೆ ಅಟ್ಲೀಸ್ಟ್ ಟಚ್ ಆದರೆ ಆ ಥರ ಟಚ್ ಎಲ್ಲ ಹೇಳ್ತಾ ಇರೋದು, ಅಟ್ಲೀಸ್ಟ್ ನಿಮಗೆ ಆಕ್ಸೆಸೇಬಲ್ ಆಗಿರಬೇಕು. ಆಕ್ಸೆಸಬಲ್ ಅಂದರೆ ಫೇಸ್ ಟು ಫೇಸ್ ಸಿಗೋವಂಥ ವ್ಯಕ್ತಿಗಳನ್ನ ನಂಬಿ ಅಂತ ನಾನು ಹೇಳ್ತೀನಿ. ಫೇಸ್ ಟು ಫೇಸ್ ನಾನು ಸಿಗ್ತೀನಿ. ಯಾಕಂದರೆ ಇವತ್ತು ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ 60 ಜನ ಟೀಮ್ ಇಲ್ಲಿ ಇರ್ತಾರೆ. ಇದೇ ಬ್ರಾಂಚಲ್ಲಿ 27 ಜನ ವರ್ಕ್ ಮಾಡ್ತಾರೆ. ಬೇರೆ ಬ್ರಾಂಚಲ್ಲಿ ಟೋಟಲ್ 60 ಜನ ಸ್ಟಾಫ್ ಇಟ್ಟಿದ್ದಾರೆ. ಏನಕ್ಕೆ ಕೇಳಿ, ನಿಮಗೆ ಫೇಸ್ ಟು ಫೇಸ್ ಹೇಳ್ಕೊಟ್ರೆ ಅರ್ಥ ಆಗೋದು. ಯಾಕಂದರೆ ನೀವು ಆನ್ಲೈನ್ ಕೋರ್ಸ್ಗಳನ್ನು ಸಾವಿರಾರು ತೊಗೊಂಡಿರ್ತಾರೆ, 100 ರೂಪಾಯಿಗೆಲ್ಲ ಕೋರ್ಸ್ ಸಿಗುತ್ತೆ ಆನ್ಲೈನಲ್ಲಿ. ಬಟ್ ಏನೂ ಅರ್ಥ ಆಗಲ್ಲ. ಪ್ರಾಕ್ಟಿಕಲ್ ಮಾಡೋಕ್ಕೆ ಹೋದಾಗ ಫೇಲ್ ಆಗ್ತೀರಾ. ಪ್ರಾಕ್ಟಿಕಲ್ ಕಲಿಬೇಕಾದ್ರೆ ಡೆಫಿನೆಟ್ಲಿ ಒಂದು ಆಫ್ಲೈನ್ ಸಮುದಾಯ, ಈ ಥರ ಒಂದು TD ಅನ್ನೋದು ಅತಿ ದೊಡ್ಡ ಸಮುದಾಯ ಕರ್ನಾಟಕದಲ್ಲಿ. ಇವತ್ತು ಸಾವಿರಾರು ಜನ ವಿದ್ಯಾರ್ಥಿಗಳಿದೆ. ಮೊನ್ನೆ ನಾನು ಗುಲ್ಬರ್ಗಾಗೆ ಹೋಗಿದ್ರೆ ಅಲ್ಲೂ ಸಹ ಯಾರೋ ಒಬ್ರು ಸಿಕ್ಕಿದ್ರು. ಆ್ಯಂಡ್ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಏನೋ ನಿಂತಿದ್ರೆ ಅಲ್ಲೊಬ್ರು ಯಾರೋ ವಿದ್ಯಾರ್ಥಿ, ಸರ್ ನೀವು ಮರಾಚರಲ್ಲ ಅಂದರು. ಆದರೆ ಒಂದು ಆ ಮಟ್ಟಕ್ಕೆ ನಮ್ಮನ್ನು ಗುರುತಿಸಿದ್ದೀರಾ. ಈ ಒಂದು TD ಸಂಸ್ಥೆನ ಬೆಳೆಸಿ. ಯಾಕಂದರೆ ನಾವು ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ ಸಹ ಮಾಡ್ತೀವಿ. ಯಾಕಂದರೆ ಎಷ್ಟೋ ಜನ ಬಡವರಿಗೆ ಶೇರ್ ಮಾರ್ಕೆಟ್ ಅಂದರೆ ಏನು ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತಾರೆ, ಅರ್ಥ ಆಗಲ್ಲ. ಯೂಟ್ಯೂಬಲ್ಲಿ ಫೇಸ್ ಟು ಫೇಸ್ ಬಂದು ಕಲಿಯೋದು ಒಳ್ಳೇದಂತ ಹೇಳ್ತೀನಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ಹೂಡಿಕೆ ಮಾಡಬೇಕು, ಮ್ಯೂಚುವಲ್ ಫಂಡ್ ಮಾಡಬೇಕು, ಅವ್ರಿಗೂ ಸಹ ಪ್ರೋತ್ಸಾಹ ಮಾಡಿ. ಬಿಕಾಸ್ ಅವರು ಸಹ ಏನೋ ಒಂದು ದುಡ್ಡು ಮಾಡಲಿ ಅಂತ ಒಂದು ಆಸೆ ನಮಗೆ. ನಮ್ಮ ಕರ್ನಾಟಕನ ಬೆಳಗಬೇಕಂದ್ರೆ ನೀವು ಫಸ್ಟ್ ದುಡ್ಡು ಮಾಡಬೇಕು ಕರ್ನಾಟಕದಲ್ಲಿ. ನೀವೇನಾದ್ರು ಮನೆಗೆ ನೀವು ದೀಪ ಆದರೆ ಊರೆಲ್ಲ ಬೆಳಗುತ್ತೆ, ಊರು ಬೆಳಗಿದ್ರೆ ಇಡೀ ಜಿಲ್ಲೆ ಬೆಳಗುತ್ತೆ, ಈ ಜಿಲ್ಲೆ ಬೆಳೆದ್ರೆ ಇಡೀ ರಾಜ್ಯ ಬೆಳೆಯುತ್ತೆ, ಅದು ಬೆಳಗುತ್ತೆ, ರಾಜ್ಯ ಬೆಳಗಿದ್ರೆ ಇಡೀ ದೇಶನೇ ಬೆಳಗುತ್ತೆ. ಈ ಥರ ನೀವು ಅವ್ರಿಗೆ ಉಪಕಾರ ಮಾಡ್ತೀನಿ, ಇವ್ರಿಗೆ ಉಪಕಾರ ಮಾಡ್ತೀನಿ ಅದೆಲ್ಲ ಬೇಡ. ಫಸ್ಟ್ ನಿಮ್ಮ ಫ್ಯಾಮಿಲಿಗೆ ನೀವು ಒಂದು ಹೀರೋ ಆಗಿ, ಸೂಪರ್ ಸ್ಟಾರ್ ಆಗಿ, ಆಮೇಲೆ ಬೇರೆಯವ್ರಿಗೆ ಸೂಪರ್ ಸ್ಟಾರ್ ಆಗಿ, ಫಸ್ಟ್ ನಿಮ್ಮ ಫ್ಯಾಮಿಲಿಗೆ ಸೂಪರ್ ಸ್ಟಾರ್ ಆಗಿ, ಆಮೇಲೆ ಬೇರೆ ಜನಗಳಿಗೂ ಸಹ ಶೇರ್ ಮಾರ್ಕೆಟು, ಹೂಡಿಕೆ, ಫಿನಾನ್ಷಿಯಲ್ ನಾಲೆಜ್ ಕೊಡಿ. ಯಾಕಂದರೆ ನಮ್ಮ ದೇಶದಲ್ಲಿ 90% ಜನಕ್ಕೆ ಹೂಡಿಕೆ ಅಂದರೆ ಗೊತ್ತಿಲ್ಲ. ಗಳಿಸ್ತಾರೆ, ಉಳಿಸ್ತಾರೆ, ಹಾಳು ಮಾಡ್ತಾರೆ, ಇಲ್ಲ ಉಡಾಯಿಸ್ತಾರೆ, ಏನೋ ಒಂದು ಮಾಡ್ತಾರೆ. ಬಟ್ ಅಟ್ಲೀಸ್ಟ್ ಒಂದು ಚಿಕ್ಕ ವಯಸ್ಸಿಗೆ ಒಂದು ತಿಂಗಳಿಗೊಂದು 1000 ರೂಪಾಯಿ ಸೇವ್ ಮಾಡಿದ್ರೆ ಸಾಕು. ಆ 1000 ರೂಪಾಯಿ ಅವ್ರಿಗೆ ಕೋಟಿ ಬರುತ್ತೆ ಅಂತ ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದನ್ನು ನೀವು ಜನಗಳಿಗೆ ತಿಳಿ ಹೇಳಿ
ಎಲ್ಲ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಒಂದು ಪ್ರೊಫೆಷ್ನಲ್ ವೇ ಆಗಿ ಹೂಡಿಕೆ ಮಾಡೋದಕ್ಕೆ ಹೇಳಿ. ಇದರಿಂದ ನಮ್ಮ ರಾಜ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಚೆನ್ನಾಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು, ಕಲಬುರ್ಗಿ, ಜೊತೆಗೆ ವೈಟ್ಫೀಲ್ಡ್. ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 rupees ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.